ಗುಡ್ ಈವ್ನಿಂಗ್ ಎವ್ರಿ ಒನ್. ಇನ್ಸ್ಪೈರ್ ಅವಾರ್ಡ್ ಮಾನಕದಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾಮಿನೇಷನ್ ಮಾಡುವಾಗ ಕೆಲವೊಂದು ಸಲ ಏನಾಗುತ್ತೆ, ನಮ್ಮ ಇಮೇಲ್ ಐ ಡಿ ಇರೋದಿಲ್ಲ. ಹಳೆಯ ಒಂದು ಮುಖ್ಯ ಶಿಕ್ಷಕರ ಇಮೇಲ್ ಐ ಡಿ ಇರುತ್ತೆ, ಫೋನ್ ನಂಬರ್ ಕೂಡ ಇಮೇಲ್ ಐ ಡಿ ಇರುತ್ತೆ, ಪ್ರತಿಯೊಂದು ಮಾಹಿತಿ ಅವರಿಗೆ ಹೋಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡೋದು? ಸೊ ಇದಕ್ಕೆ ಆಪ್ಷನ್ ಇರೋದು ಒಂದೇ ಒಂದು, ನಾವು ಇನ್ಸ್ಪೈರ್ ಅವಾರ್ಡ್ ಸಂಬಂಧಪಟ್ಟಂತಹ ಒಂದು ಮೇಲ್ ಐ ಡಿಯನ್ನು ಪಡೆದುಕೊಂಡು ಅವರಿಗೆ ನಾವು ಮೇಲ್ ಮಾಡಬೇಕಾಗುತ್ತೆ. ಸೊ ಅದು ಪ್ರೊಸೆಸ್ ಹೇಗೆ ಅಂತ ಇವತ್ತು ನಾನು ಒಂದು ತೋರಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಅದಕ್ಕಾಗಿ ನಾವು ಇನ್ಸ್ಪೈರ್ ಅವಾರ್ಡ್ ಮಾನಕ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಮಾಡಿದ ತಕ್ಷಣ ಇನ್ಸ್ಪೈರ್ ಅವಾರ್ಡ್ಸ್ ಎನ್ನುವಂಥ ಒಂದು ಟೈಟಲ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನೋಡಿ, ಸ್ಕೂಲ್ ಅಥಾರಿಟಿ ಅಂತ ಬರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಾವು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗೋಣ. ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಾಗ ಇಲ್ಲಿ ನೋಡಿ, ಸೊ ಇದೇ ರೀತಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಾಗ ಕಾಂಟ್ಯಾಕ್ಟ್ ಅಸ್ ಎನ್ನುವಂಥದ್ದಿದೆ. ಸೊ ಇಲ್ಲಿ ನಮಗೆ ಒಂದು ಮೇಲ್ ಐ ಡಿ ನಂಬರನ್ನು ಕೊಟ್ಟಿದ್ದಾನೆ, ಮೇಲ್ ಐ ಡಿ ಅಡ್ರೆಸ್ಸನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಕಾಪಿ ಪೇಸ್ಟ್ ಮಾಡಿಕೊಂಡು ಮೇಲನ್ನು ಮಾಡಬೇಕಾಗುತ್ತೆ. ಯಾವ ರೀತಿ ಮೇಲ್ ಮಾಡಬೇಕು? ಸೊ ಜಸ್ಟ್ ಈಗ ನೋಡೋಣ, ಇದನ್ನು ಕಾಪಿ ಮಾಡ್ತಾಯಿದ್ದೀನಿ ನಾನು ಇವಾಗ. ಸೊ ಇದನ್ನು ನಾವು ಕಾಪಿ ಮಾಡ್ಕೊಳ್ಳೋಣ. ಸೊ ಕಾಪಿ, ಈಗ ಮೇಲ್ ಬಾಕ್ಸ್ಗೆ ಹೋಗ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿಬಿಟ್ಟು ಯಾವ ರೀತಿ ಮೇಲ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನಾನು ಮೇಲ್ ಮಾಡ್ತಾಯಿದ್ದೇನೆ, ನಾನು ಕಾಪಿ ಮಾಡ್ಕೊಂಡಿರೋದನ್ನು ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೇನೆ. ಸೊ ಇಲ್ಲಿ ಕೆಲವೊಂದು ಕರೆಕ್ಷನ್ ಮಾಡಬೇಕಾಗುತ್ತೆ. ಡಾಟ್ ಅಂದರೆ ಡಾಟನ್ನೇ ಇಡಬೇಕಾಗುತ್ತೆ ನೋಡಿ. ಸೊ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ತೆಗಿಬೇಕು. ಆಮೇಲೆ ಇನ್ಸ್ಪೈರ್ ಅಂತಲ್ಲ, ಅದು ಇನ್ಸ್ಪೈರ್ಡ್ ಅಂತ ಇದೆ ಆ್ಯಕ್ಚುಲಿ. ಆಮೇಲೆ ಇನ್ಸ್ಪೈರ್ಡ್ ಎಟ್ ಎನ್ನುವಂಥದ್ದಿದೆ, ಎಟ್ NIF ಇಂಡಿಯಾ ಡಾಟ್ ಅಂದರೆ ಇಲ್ಲಿ ಡಾಟ್ ನಾವು ಇಡಬೇಕಾಗುತ್ತೆ. ಈಗ ನೋಡಿ ಡಾಟ್. ಸೊ ಈಗ ಇದು ಅಥೆಂಟಿಕ್ ಆಯ್ತು. ಈಗ ಸೊ ಆ್ಯಡ್ ರಿಸಿಪೆಂಟ್ ಅಂತ ಬಂದಿದೆ ನೋಡಿ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಸಬ್ಜೆಕ್ಟ್, ಏನು ಸಬ್ಜೆಕ್ಟು ನೋಡಿ, ನಾನು ಸಬ್ಜೆಕ್ಟ್ ಏನು ಬರೆದಿದ್ದೀನಿ ಅಂದರೆ ರಿಕ್ವೆಸ್ಟಿಂಗ್ ಟು ಚೇಂಜ್ ಇಮೇಲ್ ಐ ಡಿ ಆ್ಯಂಡ್ ಮೊಬೈಲ್ ನಂಬರ್ ಎಂದು ನಾನು ಟೈಪ್ ಮಾಡಿದ್ದೇನೆ. ಈಗ ಕಂಪೋಸ್ ಮೇಲ್ನಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಸೊ ಇಲ್ಲಿ ನೋಡಿ, ನಾವು ಏನು ಮಾಡಬೇಕು, ಸಬ್ಜೆಕ್ಟು ರಿಕ್ವೆಸ್ಟಿಂಗ್ ಟು ಚೇಂಜ್ ಇಮೇಲ್ ಐ ಡಿ ಆ್ಯಂಡ್ ಮೊಬೈಲ್ ನಂಬರ್ ಎಂದು ಟೈಪ್ ಮಾಡಿಬಿಟ್ಟು ಸಬ್ಜೆಕ್ಟಲ್ಲಿ ಕೆಳಗಡೆ ನಾವು ಕಂಪೋಸ್ ಮೇಲಲ್ಲಿ ಈ ರೀತಿ ಡೀಟೇಲ್ ಕೊಡಬೇಕಾಗುತ್ತೆ. ಸ್ಟೇಟ್, ನಮ್ಮ ಸ್ಟೇಟ್ ಕರ್ನಾಟಕ. ಇಲ್ಲಿ ನಾನು ಯಾವುದೂ ಕೂಡ ಟೈಪ್ ಮಾಡ್ತಾಯಿಲ್ಲ, ಏಕೆಂದರೆ ಈ ಒಂದು ಸಮಸ್ಯೆ ನನ್ನ ನಂಬರಿಗೆ ಎಲ್ಲ, ಒಂದು ವೇಳೆ ನಾನು ಮೇಲ್ ಮಾಡಿದರೆ ನನಗೆ ಅದು ಇದಾಗುತ್ತೆ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ನಾನು ತೋರಿಸ್ತಾ ಇದ್ದೇನೆ. ಸ್ಟೇಟ್ ಬರೀಬೇಕು, ನಮ್ಮ ಸ್ಟೇಟು, ನಮ್ಮ ಡಿಸ್ಟ್ರಿಕ್ಟು, ನಮ್ಮ ತಾಲೂಕು, ನಮ್ಮ ಶಾಲೆ ಹೆಸರು, ಮತ್ತು ಯಾವ ಒಂದು ಇಮೇಲ್ಗೆ ಇದು ನಮ್ಮ ಮಾಹಿತಿ ಹೋಗ್ತದೆ, ಹಳೆಯ ಒಂದು ಮುಖ್ಯ ಉಪಾಧ್ಯಾಯರ ಇಮೇಲ್ ಐ ಡಿ, ಆ ಇಮೇಲ್ ಐ ಡಿ ಬರೀಬೇಕು. ಈಗ ನಾವು ಯಾವ ಇಮೇಲ್ ಐ ಡಿ ಯೂಸ್ ಮಾಡಬೇಕಂತ ಇದ್ದೀವಿ ಆ ಒಂದು ಇಮೇಲ್ ಐ ಡಿನಲ್ಲಿ ಬರೀಬೇಕು. ಓಲ್ಡ್ ಮೊಬೈಲ್ ನಂಬರ್, ಹಳೆಯ ಮೊಬೈಲ್ ನಂಬರ್ ಇದ್ದರೆ ಅದನ್ನು ಬರೀಬೇಕು. ಈಗ ನಾವು ಯಾವ ಒಂದು ಮೊಬೈಲ್ ನಂಬರನ್ನು ಬಳಸಬೇಕಂತ ಇದ್ದೀವಿ ಆ ಒಂದು ಮೊಬೈಲ್ ನಂಬರನ್ನು ಬರೆದುಬಿಟ್ಟು ಕೊನೆಯದಾಗಿ ಹೆಡ್ ಮಾಸ್ಟರ್ ಸಿಗ್ನೇಚರ್ ಆ್ಯಂಡ್ ನೇಮನ್ನು ಬರೆದುಬಿಟ್ಟು ನಾವು ಒಂದು ರೈಟ್ ಟಾಪಲ್ಲಿ ಇರ್ತಕ್ಕಂಥ ಒಂದು ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೆ, ಅದರಲ್ಲಿ ಆ ಒಂದು ಇನ್ಸ್ಪೈರ್ಡ್ NIFIindia.org ಅವರಿಗೆ ಒಂದು ಮೇಲ್ ಹೋಗುತ್ತೆ. ಅವರು ಒಂದು ವಿದಿನ್ 24 to 48 hour, ಐ ಥಿಂಕ್, ಇದ್ರ ಬಗ್ಗೆ ಜಾಸ್ತಿ ನನಗೆ ಐಡಿಯಾ ಇಲ್ಲ, ಬಟ್ ರಿಟರ್ನ್ ನಮಗೆ ಒಂದು ರಿಪ್ಲೈ ಬರುತ್ತೆ. ನಮಗೆ ಒಂದು ನಮ್ಮ ಒಂದು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಸೆಟ್ ಆಗುತ್ತೆ, ಮತ್ತು ಎಲ್ಲವೂ ಸೂಕ್ತವಾಗಿ ನಾವು ಇನ್ಸ್ಪೈರ್ಡ್ ಅವಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಚೇಂಜ್ ಪಾಸ್ವರ್ಡ್ ಆ್ಯಂಡ್ ಇಮೇಲ್ ಐ ಡಿ. ಸೊ ದಿಸ್ ಈಸ್ ದ ಓನ್ಲಿ ಒನ್ ವೇ, ಬೇರೆ ಆಪ್ಷನ್ ಇಲ್ಲ ಯಾವುದಕ್ಕೆ ಕಾರಣಕ್ಕೂ. ಸೊ ದಿಸ್ ಈಸ್ ದ ಓನ್ಲಿ ಒನ್ ಆಪ್ಷನ್, ಇದು ಒಂದೇ ಆಪ್ಷನ್ ಮೂಲಕ ನಾವು ಮಾಡಬಹುದು.